ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಒಂದು ಅರ್ಧದಷ್ಟು ಜೋಳವನ್ನು ಬೇಯಿಸ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ ರೀ. ನಾನು ಬೇಬಿಕಾರ್ನ್ ಸಿಕ್ಕಿಲ್ಲ ಅಂಥೇಳಿ ಈ ಜೋಳವನ್ನು ಬಳಸಿ ಇವತ್ತೊಂದು ಕಾರ್ನ್ ಸೂಪ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟ್ ಆದಂಥ ಒಂದು ಸೂಪು. ಇದು ನಾನು ಬೇಯಿಸಿಟ್ಕೊಂಡಿದ್ದೀನಿ ರೀ. ಸೂಪಿಗೆ ಬೇಕಾಗಿರುವಂತಹ ಕಾರ್ನು. ಈಗ ಇಲ್ಲಿ ನೋಡ್ಬೋದು ರೀ, ನಮಗೆ ಬೇಕಾದಂಥ ಸಾಮಗ್ರಿಗಳು ಒಂದು ಅರ್ಧದಷ್ಟು ಇದು ಕ್ಯಾಪ್ಸಿಕಮ್ಮು, ಮತ್ತು ಇಲ್ಲಿ ನೋಡ್ಬೋದು ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ. ನಾವು ಕಾಳು ಮೆಣಸಿನ ಪುಡಿ ಕಪ್ಪದೇ ತೊಗೊಂಡಿವಿ. ನೀವು ಬೇಕಿದ್ರೆ ವೈಟಿದೆ ಹಾಕಬೇಕು. ನನ್ನ ಬಳಿ ವೈಟ್ ಇದಿಲ್ಲ ಅಂಥೇಳಿ ಕಪ್ಪದು ತೊಗೊಂಡಿದ್ದೀನಿ. ಒಂದು ಕಾಲು ಚಮಚದಷ್ಟು ವೆನಿಗರು ಈ ಸೂಪಿಗೆ ಬೇಕಾಗುತ್ತೆ. ಒಂದು ಅರ್ಧ ಚಮಚದಷ್ಟು ನೋಡಿ, ನಾನು ಅರ್ಧ ಚಮಚ ಹಾಕೋತಿದ್ದೆ. ಒಂದು ಅರ್ಧ ಚಮಚದಷ್ಟು ಸೋಯಾ ಸಾಸು. ಇಲ್ಲಿ ಹಸಿ ಈರುಳ್ಳಿ ಎರಡು ಗೆಡ್ಡೆ ಬರ್ತದೆ ನೋಡಿರಿ, ಸಣ್ಣದು ಹಸಿ ಈರುಳ್ಳಿ ಅದು ತೊಗೊಂಡಿದ್ದೀನಿ. ಒಂದು ಅರ್ಧನ ಪತ್ತ ಗೋಬಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಚಿಲ್ಲಿ ಫ್ಲಿಕ್ಸು ಮನೆಯಲ್ಲೇ ಮಾಡಿದ್ದು, ಬ್ಯಾಡಗಿ ಮೆಣಸಿನ್ಕಾಯ್ದು, ಅದು ಒಂದು ಚಮಚ. ಇಲ್ಲೊಂದು 6ರಿಂದ 7 ಬೀನ್ಸು ಈ ಥರ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರು, ನಮಗೆ ಗಾಢ ಮಾಡೋಕ್ಕೆ ಬೇಕಾಗುತ್ತೆ ನೋಡಿರಿ ಸೂಪಿಗೆ, ಅದನ್ನು ತೊಗೊಂಡಿದ್ದೀನಿ. ಇವಿಷ್ಟು ನಮಗೆ ಬೇಕಾಗುವಂಥ ಸಾಮಗ್ರಿಗಳು, ಸೂಪ್ ಮಾಡೋಕ್ಕೆ ಬೇಕಾಗುವಂಥ ಸಾಮಗ್ರಿಗಳು. ಇದು ನೋಡ್ಬೋದು ನೀವು, ಇಲ್ಲಿ ನಾನು ಇದು ರೆಡ್ ಚಿಲ್ಲಿ ಸಾಸ್ ಮಾಡೋಕ್ಕೆ ತೊಗೊಂಡಿದ್ದೀನಿ ರೀ. ರೆಡ್ ಚಿಲ್ಲಿ ಸಾಸು ಈ ಥರನೇ. ಇಲ್ಲೊಂದು 15 ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ 10, ಒಂದು ಖಾರದ ಮೆಣಸಿನ್ಕಾಯಿ ಒಂದು 5, ಇದು ಬರ್ತದೆ ನೋಡಿರಿ, ಈ ಥರದ್ದು ಬಳ್ಳಿ ಮೆಣಸಿನ್ಕಾಯಿ ಅಂತಾರೆ ನೋಡಿರಿ, ಅದನ್ನು ನಾನು ಇಲ್ಲಿ ಒಂದು 5 ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ 10, 1-2 ಹೆಸರು ಬೆಳ್ಳುಳ್ಳಿ, ಒಂದು ಸಣ್ಣದು ಈರುಳ್ಳಿ, ಮತ್ತು ಇಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಗಟ್ಟಿಯಾದಂಥ ಹುಣಸೆ ರಸ. ಇದು ರೆಡ್ ಚಿಲ್ಲಿ ಸಾಸ್ ಮಾಡೋಕ್ಕೆ. ಇದು ನಾವು ಮೊದಲೇ ಚಿಲ್ಲಿ ಫ್ಲಿಕ್ಸು ಹಾಕಿ ಮಾಡ್ಕೊಂಡಿದ್ದೆ ರೀ. ಹಾಗಾಗಿ ನಾನಿವಾಗ ನಮ್ಮದು ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಮತ್ತು ಒಂದು ಸಣ್ಣದು ಕಟ್ ಮಾಡಿದ್ದಂಥ ಈರುಳ್ಳಿ, 1-2 ಹೆಸರು ಬೆಳ್ಳುಳ್ಳಿ, ಮತ್ತು ಇದಕ್ಕೆ ಸ್ವಲ್ಪನೇ ಹುಣಸೆ ರಸ, ಅಂದರೆ ಒಂದು 3 ಟೇಬಲ್ ಸ್ಪೂನಷ್ಟು ಹುಣಸೆ ರಸ. ಯಾಕಂದರೆ ನಾವು ಯಾವುದ್ರೆ ಮಾಡಿದ್ರೂ ನಮ್ಮ ಮನೆಗೆ ರೆಡಿ ಮಾಡ್ಕೋಬೋದು, ಅದಕ್ಕಾಗಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಇವಾಗ ನಮ್ಮದು ರೆಡ್ ಚಿಲ್ಲಿ ಸಾಸು ನೋಡ್ಬೋದು ರೀ. ನೈಸಾಗಿ ಇದನ್ನು ಮನೆಯಲ್ಲಿ ಮಾಡಿಟ್ಕೊಂಡ್ರೆ ಯಾವಾಗಾದ್ರೂ ನಮಗೆ ಬೇಕಾದಾಗ ಯೂಸ್ ಮಾಡ್ಬೋದು. ಇದು ಆಪ್ಷನ್ನು, ಹಾಕೋದಿದ್ರೆ ಹಾಕೋಬೋದು, ಸ್ಕಿಪ್ ಮಾಡಿಬಿಟ್ರೆ ಸ್ಕಿಪ್ ಮಾಡ್ಬೋದು. ನಾನು ರೆಡ್ ಚಿಲ್ಲಿ ಸಾಸ್ ಮಾಡೋದು ತೋರಿಸ್ಬೇಕಂತ ಹೇಳಿ ಅದನ್ನು ನಾನು ರೆಸಿಪಿ ಒಳಗೆ ಆ್ಯಡ್ ಮಾಡಿದ್ದೇನೆ. ಇವಾಗ ಪಾತ್ರೆನ ಇಟ್ಕೊಂಡಿದ್ದೇನೆ ರೀ ನಮಗೆ ಸೂಪ್ ಮಾಡೋಕ್ಕೆ. ಇವಾಗ ನಾನಿಲ್ಲಿ 1-1.5 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತೀನಿ. ಆಯಿಲ್ ಇದ್ದರೆ ಆಯಿಲು, ಯಾಕಂದರೆ ಕೆಲವೊಂದು ಸರ್ತಿ ಆಲಿವ್ ಆಯಿಲ್ ಯೂಸ್ ಮಾಡ್ತಾರೆ, ಕೆಲವೊಂದು ಸರ್ತಿ ಎಣ್ಣೆ ಬರುತ್ತೆ ನೋಡಿರಿ, ಅದನ್ನೇ ಯೂಸ್ ಮಾಡ್ತಾರೆ. ಇವಾಗ ಫಸ್ಟಿಗೆ ನೋಡಿರಿ, ನಾನಿಲ್ಲಿ ನಮ್ಮದು ಬೀನ್ಸನ್ನು ಹಾಕೋತಾ ಇದ್ದೀನಿ ರೀ. ಬೀನ್ಸ್ ಹಾಕೊಂಡಾಗೆ ಇದಕ್ಕೆ ಸ್ವೀಟ್ ಕಾರ್ನ್ ಹಾಕೋತಾ ಇದ್ದೀನಿ ರೀ. ಬೇಬಿಕಾರ್ನ್ ಇದ್ರೂ ಅದು ಒಳ್ಳೆಯದು. ಬೇಬಿಕಾರ್ನ್ ಆಯಿತು, ಬ್ರೋಕ್ಲಿ ಆಯಿತು, ಇದು ಕಾಲಿಫ್ಲವರ್ ಬರುತ್ತೆ ನೋಡಿರಿ, ಅದನ್ನು ಸಹ ಹಾಕೋಬೋದು. ಇವಾಗೆ ನೋಡಿರಿ, ನಾವು ಇದು ಕ್ಯಾಪ್ಸಿಕಮ್ಮನ್ನು ಹಾಕ್ಕೊಂಡಿದ್ದೇವೆ. ಇವಾಗ ಕ್ಯಾಪ್ಸಿಕಮ್ ಆದಮೇಲೆ ನೋಡಿರಿ, ನಾವು ಇದು ಹಸಿ ಈರುಳ್ಳಿದು ಮುಂದ್ಗಡೆ ಸಣ್ಣದು ಗೆಡ್ಡೆ ಬರುತ್ತೆ ನೋಡಿರಿ, ಹಸಿ ಈರುಳ್ಳಿದು ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಮತ್ತು ಪತ್ತ ಗೋಬಿನೂ ಸಹ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ, ಅದನ್ನು ಸಹ ಹಾಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನಾವು ಒಂದು 1/4 ಚಮಚದಷ್ಟು ವೆನಿಗರ್ ಹಾಕ್ತಾಯಿದ್ದೀನಿ, ಅರ್ಧ ಚಮಚದಷ್ಟು ಸೋಯಾ ಸಾಸನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಇದರಲ್ಲಿ 1 ನಿಮಿಷಗಳ ಕಾಲ ನಾವು ಮಿಕ್ಸ್ ಮಾಡಬೇಕಾಗುತ್ತೆ, ಬೇಯಿಸ್ಬೇಕಾಗುತ್ತೆ. ಈಗ ಇದಕ್ಕೆ ನೋಡಿರಿ, ನಾವು ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಇಟ್ಕೊಂಡಿದ್ದೇವಲ್ಲ ಅದು, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನೋಡ್ಬೋದು ರೀ, ನಮ್ಮದು 1-2 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸನ್ನು ಸಹ ಹಾಕ್ತಾಯಿದ್ದೀನಿ. ಇದಕ್ಕೇನೆ ನಾನಿಲ್ಲೊಂದು ಬೌಲನ್ನು ಇಟ್ಕೊಂಡಿದ್ದೇನೆ ರೀ. ಒಂದು 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರನ್ನು ಹಾಕೋತಾ ಇದ್ದೇನೆ. ಇದು ನಮಗೆ ನಮಗೆ ಇದಕ್ಕೆ ಬೇಕು ನೋಡಿರಿ ಸೂಪಿಗೆ. ನಾವು ಇದನ್ನೇ ಕಾರ್ನ್ಫ್ಲವರನ್ನು ಈ ಥರ ಗಟ್ಟಿ ಮಾಡಿಬಿಟ್ಟು ಈ ಥರ ಗಂಟಿರ್ಲಾರ್ದಂಗೆ ಕಲಿಸ್ಬಿಟ್ಟು ಹಾಕೋದು.
ಇವಾಗ ನಮ್ಮ ಸೂಪ್ದು 1 ನಿಮಿಷಗಳ ಕಾಲ ಚೆನ್ನಾಗಿ ಬೆಂದಾದಮೇಲೆ ನೋಡಿರಿ ಇದಕ್ಕೊಂದು ದೊಡ್ಡ ಲೋಟದಲ್ಲಿ ನೀರನ್ನು ಸಹ ಹಾಕ್ಕೊಂಡು 1 ನಿಮಿಷಗಳ ಕಾಲ ಇದನ್ನು ಇದರೊಳಗೆ ಬೇಯಿಸಬೇಕಾಗುತ್ತೆ. ಇವಾಗ ನಮ್ಮದು ಇದು ಕಲಸೋದಾಗಿದೆ ರೀ. ಇವಾಗ ನಮಗೆ ಕುದಿ ಬರ್ತಾಯಿದೆ. ನಾವು ಇದನ್ನು ಹಾಕ್ಕೊಂಡು 1 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾಕು. ಇವಾಗ ನಮ್ಮದು ಸೂಪ್ ನೋಡ್ಬೋದು ರೀ. ಇವಾಗ ಇನ್ನೊಂದು ಸ್ವಲ್ಪ ನಾವು ಬೇಯಬೇಕಾಗುತ್ತೆ. ಇದಕ್ಕೆ ನೋಡಿರಿ ಚಿಲ್ಲಿ ಫ್ಲೇಕ್ಸ್ ಇಟ್ಕೊಂಡಿದ್ದೆ ನೋಡಿರಿ 1 ಚಮಚದಷ್ಟು ಅದನ್ನು ಸಹ ಹಾಕ್ತಾಯಿದ್ದೇನೆ. ನೋಡಿರಿ ನಮ್ಮದು ಕಾರ್ನ್ಫ್ಲವರ್ ಸೂಪು ಸ್ವಲ್ಪನೇ ಗಟ್ಟಿ ಆಗ್ತಾಯಿದೆ. ಈ ಟೈಮ್ನಲ್ಲಿ ನಾನು ರೆಡ್ ಚಿಲ್ಲಿ ಸಾಸನ್ನು ಮಾಡ್ಕೊಂಡಿದ್ದೆ ನೋಡಿರಿ, ಅದನ್ನು ಸಹ ಸೇರಿಸ್ತಾ ಇದ್ದೇನೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಮನೆಯಲ್ಲೇ ಮಾಡ್ಕೊಂಡು ನೋಡಿರಿ, ಚೆನ್ನಾಗಿರುತ್ತೆ. ಇವಾಗ ನೋಡ್ಬೋದು ರೀ, ನಾನು ಸ್ವಲ್ಪ ರುಚಿಗೆ ಉಪ್ಪು ಕಡಿಮೆ ಇದೆ, ಒಂಚೂರು ಉಪ್ಪನ್ನು ಹಾಕೋತಾ ಇದ್ದೀನಿ ರೀ. ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ಇವಾಗ ನಮ್ಮದು ಚೆನ್ನಾಗಿ ಬೇಯ್ತಾ ಇದೆ ರೀ. ಇದು ನಮ್ಮದು ಇವಾಗ ರೆಡಿ ಆಗಿದೆ. ನಾನು ಇದು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ ರೀ. ನೋಡಿರಿ ನಮ್ಮದು ಸೂಪ್ ರೆಡಿ ಆಯಿತು. ನೋಡ್ಬೋದು ರೀ, ನಮ್ಮದು ಸೂಪು ರೆಡಿ ಆಗಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಾನಿದು ಹಸಿ ಈರುಳ್ಳಿ ಮೇಲೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂಥೇಳಿ ಹಾಕಿದ್ದೀನಿ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.